ಆಗ್ನೇಯ ಏಷ್ಯಾದ ಇಂಡೋನೇಷಿಯಾ ದೇಶದಲ್ಲಿ ಬರುವ ಒಂದು ಸುಂದರ ಐಲ್ಯಾಂಡ್ ಬಾಲಿ. ದೇವರ ಭೂಮಿ, ದೇವರ ದ್ವೀಪ ಎಂದು ಕರೆಯಲ್ಪಡುವ ಬಾಲಿಯು ತನ್ನದೇ ಆದಂತಹ ಸುಂದರ ನೈಸರ್ಗಿಕ ಸೌಂದರ್ಯ, ಮೈನವಿರೇಳಿಸುವ ಭೂದೃಶ್ಯಗಳು, ಕಡಲ ತೀರಗಳು, ಜೀವಂತ ಜ್ವಾಲಾಮುಖಿಗಳು, ಭತ್ತದ ಗದ್ದೆಗಳು, ಪುರಾತನ ದೇವಾಲಯಗಳು ಹಾಗೂ ಶ್ರೀಮಂತ ಸಂಸ್ಕೃತಿಯಿಂದಾಗಿ ಭೂಮಿ ಮೇಲಿನ ಸ್ವರ್ಗವಾಗಿದೆ. ಇದು ಕಡಲಾಚೆಗಿನ, ಸಮುದ್ರದಾಚೆಗಿನ ನಮ್ಮ ಹಿಂದೂ ಸಾಮ್ರಾಜ್ಯ ಅಂತಾನೆ ಹೇಳಬಹುದು. ಹೌದು, ಇಂಡೋನೇಷಿಯಾ ಬಾಲಿಯಲ್ಲಿ ಹಿಂದೂ ಸನಾತನ ಸಂಸ್ಕೃತಿಯು ನಮಗೆ ಕಾಣಸಿಗುತ್ತೆ. ಅಲ್ಲ, ನಮ್ಮ ಹಿಂದೂ ಧರ್ಮ ಬಾಲಿಯವರೆಗೂ ಹೋಗಲು ಕಾರಣವೇನು? ಈ ವಿಷಯದ ಕುರಿತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರುನಾಡ ಬೆಳಗು. ಎಲ್ಲಿಯ ಬಾಲಿ, ಎಲ್ಲಿಯ ಭಾರತ? ಅಷ್ಟು ದೂರಕ್ಕೆ ಹಿಂದೂ ಧರ್ಮ ಹೇಗೆ ಹೋಯಿತು? ಬಾಲಿಯಲ್ಲಿ ಬೆಸಾಕಿ ಟೆಂಪಲ್ ಮದರ್ ಟೆಂಪಲ್ ಆಗಿದ್ದು, ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿಯ ಗೈಡ್ ಒಬ್ಬರು ದೇವಸ್ಥಾನದ ಕುರಿತು ಹೇಳ್ತಾ ಇದ್ರು. ಆಗ ನಾವು ಈ ಒಂದು ಬಾಲಿಗೆ ಹಿಂದೂ ಧರ್ಮ ಹೇಗೆ ಬಂತು ಅಂತ ಕೇಳಿದ್ವಿ. ಆಗ ಅವರು ಬಾಲಿಯಲ್ಲಿ ಹಿಂದೂ ಧರ್ಮ ಬೆಳೆಯೋದಕ್ಕೆ ಕಾರಣ ಮಾರ್ಕಂಡೇಯ ಮುನಿಗಳು ಅಂತ ಹೇಳಿದರು. ಅವರಿಂದ ಹಿಂದೂ ಧರ್ಮ ಬಾಲಿಗೆ ಬಂತು ಅಂತ. ಮಾರ್ಕಂಡೇಯ ಮುನಿ ಅಂದರೆ ನಮಗೆಲ್ಲ ಗೊತ್ತು, ಹಿಂದೂ ಪುರಾಣಗಳಲ್ಲಿ ಬರುವ ಒಬ್ಬ ಋಷಿ ಹಾಗೂ ಮಹಾಭಾರತದಲ್ಲಿ ಕಾಣಿಸಿಕೊಳ್ಳುವಂತಹ ಅಗಾಧ ಜ್ಞಾನ, ಅಸಾಧಾರಣ ಬುದ್ಧಿವಂತಿಕೆ, ಆಧ್ಯಾತ್ಮಿಕ ಶಕ್ತಿ, ಶಿವನ ಭಕ್ತಿಗೆ ಹೆಸರುವಾಸಿಯಾದಂಥವರು. ಇವರು ಬಾಲಿಯಲ್ಲಿನ ಜನರಿಗೆ ತಮ್ಮ ಆಧ್ಯಾತ್ಮಿಕ ಶಕ್ತಿಯ ಮೂಲಕ ಜನರಲ್ಲಿ ಶಿವನ ಭಕ್ತಿ ಬಗ್ಗೆ, ಪೂಜೆಯ ಬಗ್ಗೆ, ಆರಾಧನೆಯ ಬಗ್ಗೆ ಮತ್ತು ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಅಲ್ಲಿನ ಜನರಿಗೆ ತಿಳಿ ಹೇಳ್ತಾರಂತೆ. ಅವುಗಳನ್ನು ಅನುಸರಿಸೋದಕ್ಕೂ ಹೇಳ್ತಾರಂತೆ. ಹಾಗೆ ಶಿವಪೂಜೆಯನ್ನು, ಶಿವಾರಾಧನೆಯನ್ನು ಬಾಲಿಯಲ್ಲಿ ಪ್ರಚಾರ ಮಾಡ್ತಾರಂತೆ. ಮತ್ತು ಜನರನ್ನು ಶಿವಭಕ್ತರನ್ನಾಗಿಸಲು ಪ್ರೇರಣೆಯನ್ನು ಕೊಡ್ತಾರಂತೆ, ಪ್ರೋತ್ಸಾಹವನ್ನು ನೀಡ್ತಾರಂತೆ. ಹಾಗೆ ಬಾಲಿಯಲ್ಲಿ ಹಲವಾರು ದೇವಸ್ಥಾನಗಳ ಸ್ಥಾಪನೆಗೂ ಕೂಡ ಇವರು ಕಾರಣರಾಗ್ತಾರಂತೆ. ಈ ಬೆಸಾಕಿ ಟೆಂಪಲ್ ಒಂದು ನಿರ್ಮಾಣಕ್ಕೂ ಕೂಡ ಇವರೇ ಕಾರಣ ಅಂತ ಅವರು ಹೇಳಿದರು. ಇವರ ಶಿವತತ್ವ ಬೋಧನೆ, ಸ್ವಯಂ ಸಾಕ್ಷಾತ್ಕಾರಗಳ ಬೋಧನೆಗಳಿಂದಾಗಿ ಇವರು ಬಾಲಿಯಲ್ಲಿ ಪೂಜ್ಯನೀಯರಂತ ಅನಿಸ್ಕೊಳ್ತಾರೆ. ಹಾಗಾಗಿ ಬಾಲಿಯ ಒಂದು ಕಲೆ ಸಾಹಿತ್ಯದಲ್ಲಿ ಇವರನ್ನು ಬುದ್ಧಿವಂತ, ಶಕ್ತಿಯುತ ಋಷಿ ಮುನಿ ಎಂದು ಕರೆಯಲಾಗಿದೆ. ಅಷ್ಟೇ ಅಲ್ಲದೆ 11ನೇ ಶತಮಾನದಲ್ಲಿ ನಮ್ಮ ರಾಜರಾಜ ಚೋಳನ ಆಳ್ವಿಕೆ ಇಂಡೋನೇಷಿಯಾದ ಬಾಲಿಯವರೆಗೂ ವಿಸ್ತರಿಸುತ್ತೆ. ರಾಜರಾಜ ಚೋಳನ ದಂಡಯಾತ್ರೆಗಳು, ವ್ಯಾಪಾರ ಮಳಿಗೆಗಳು, ಜಾಲಗಳು ಬಾಲಿಯನ್ನು ಮುಟ್ಟುತ್ತೆ. ಈತ ಶಿವನ ಆರಾಧಕ, ಶಿವಭಕ್ತನಾಗಿದ್ದರಿಂದ ಬಾಲಿಯಲ್ಲಿ ಹಿಂದೂ ಧರ್ಮದ ಬೆಳವಣಿಗೆಗೆ ಕಾರಣನಾಗ್ತಾನೆ. ರಾಯಭಾರಿಗಳನ್ನು ಇಟ್ಟು ಕಲೆ, ವಾಸ್ತುಶಿಲ್ಪ, ಸಂಸ್ಕೃತಿಯನ್ನು ಆ ಬಾಲಿಯಲ್ಲಿ ತರಲು ಸಹಾಯ ಮಾಡ್ತಾನೆ. ಇದು ಭಾರತ ಮತ್ತು ಬಾಲಿಯ ನಡುವೆ ಸರಕು ಸಂಸ್ಕೃತಿ ವಿನಿಮಯಕ್ಕೆ ಸಾಕ್ಷಿಯಾಗುತ್ತೆ. ಹೀಗೆ ಮಾರ್ಕಂಡೇಯ ಮುನಿ ಮತ್ತು ರಾಜರಾಜ ಚೋಳರ ಪ್ರಭಾವ ಮತ್ತು ಪ್ರೇರಣೆಯಿಂದ ಹಿಂದೂ ಧರ್ಮ ಬಾಲಿಯಲ್ಲಿ ಬೆಳೆಯೋದಕ್ಕೆ ಕಾರಣವಾಗುತ್ತೆ. ಬಾಲಿಯಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಒಂದು ದೇವಸ್ಥಾನ ಇರುತ್ತೆ. ಮನೆಗಳ ಮುಂದೆ, ಅಂಗಡಿಗಳ ಮುಂದೆ, ಹೋಟೆಲ್ಗಳ ಮುಂದೆ ಗಣಪತಿಯ ವಿಗ್ರಹವನ್ನು ಇಟ್ಟು ಪೂಜಿಸ್ತಾರೆ. ಸೊ ಇಲ್ಲಿ ದೇವಸ್ಥಾನಕ್ಕೆ ಹೋದಾಗ ಪ್ರತಿಯೊಂದು ದೇವಸ್ಥಾನಕ್ಕೂ ಕೂಡ ಅವ್ರದ್ದೇ ಆದಂತಹ ಡ್ರೆಸ್ ಕೋಡ್ ಇರುತ್ತೆ. ಅಂದರೆ ಅವರು ಕೊಡುವಂತಹ ವಸ್ತ್ರವನ್ನು ಸುತ್ತಕೊಂಡು ನಾವು ದೇವಸ್ಥಾನವನ್ನು ಪ್ರವೇಶಿಸಬೇಕಾಗತ್ತೆ. ಹಾಗೆ ಇಲ್ಲಿನ ದೇವಸ್ಥಾನಗಳ ಗರ್ಭಗುಡಿಗೆ ಬಾಲಿಯ ಜನರನ್ನು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಎಂಟ್ರಿ ಇರಲ್ಲ. ಬಾಲಿಯಲ್ಲಿನ ಜನರು ಕೂಡ ತುಂಬ ಫ್ರೆಂಡ್ಲಿ ನೇಚರ್ ಉಳ್ಳವರಾಗಿದ್ದು, ನೋಡಿದ ತಕ್ಷಣ ಸ್ಮೈಲ್ ಮಾಡೋದಾಗಿರ್ಬೋದು, ಹಾಗೆ ಎರಡೂ ಕೈಯನ್ನು ಜೋಡಿಸಿ ನಮಸ್ಕಾರ ಅಂತ ಹೇಳ್ತಾರೆ. ಬಾಲಿಯಲ್ಲಿ ನಾವು ಕೂಡ ಪೂಜೆಯನ್ನು ಮಾಡಿಸಿದಾಗ ನಮ್ಮ ಪೂಜೆಗೂ ಮತ್ತು ಬಾಲಿಯಲ್ಲಿ ಅವರು ಮಾಡುವಂಥ ಪೂಜೆಗಳಿಗೂ ತುಂಬ ಸಾಮ್ಯತೆಗಳಿದೆ. ಅಲ್ಲಲ್ಲಿ ಕೆಲವೊಂದು ಬದಲಾವಣೆ ಬಿಟ್ಟರೆ ನನಗೆ ಸೇಮ್ ಅನ್ನಿಸ್ತು. ಸೊ ಅವರು ತೀರ್ಥ ಕೊಡೋದಾಗಿರ್ಬೋದು, ಆ ಕಿವಿ ಮೇಲೆ ಹೂವು ಇಡೋದಾಗಿರ್ಬೋದು, ಮತ್ತು ಹಣೆಗೆ ಅಕ್ಕಿ ಕಾಳನ್ನು ಹಚ್ಚೋದಾಗಿರ್ಬೋದು, ಎರಡೂ ಕೈ ಜೋಡಿಸಿ ನಮಸ್ಕರಿಸೋದಾಗಿರ್ಬೋದು, ಗಂಟೆ ಬಾರಿಸೋದು, ಅದೆಲ್ಲನೂ ನೋಡ್ತಾ ಇದ್ದರೆ ನನಗೇನೋ ಸೇಮ್ ಅನ್ನಿಸ್ತು. ಸ್ವಲ್ಪ ಬದಲಾವಣೆ ಇತ್ತು ಅಷ್ಟೇ. ಇದಿಷ್ಟು ಬಾಲಿಯ ವಿಶೇಷತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.